ಸರ್ ತಾವು ಯಾರು ಅನ್ನೋದನ್ನ ಹೇಳಬೇಕು ನಮಗೆ, ತಾವು ಯಾರು? ಅದಕ್ಕೆ ಅವರು ಆಯಿತು ನಾನು ಹೊರಡ್ಲಿಕ್ಕೆ ಮೊದಲು ತಿಳಿಸ್ತೇನೆ ಅಂತ ಒಬ್ಬರಿಗೆ ಹೇಳಿದರು. ಅವರು ಹೋಗಲಿಕ್ಕೆ ಪ್ರಾಣತ್ಯಾಗ ಮಾಡಲಿಕ್ಕೆ ಮೊದಲು, ದೇಹ ತ್ಯಾಗ ಮಾಡಲಿಕ್ಕೆ ಮೊದಲು, ಕೆಲವು ತಿಂಗಳುಗಳ ಮೊದಲು ಅವರು ಹೋದಾಗ ನೀನು ಕೇಳಿದ್ದೆ, ನಾನು ಯಾರು ಅನ್ನೋ ನನ್ನ ಐಡೆಂಟಿಟಿ ನನ್ನ ಹೆಸರಿನಲ್ಲೇ ಉಂಟು, ಇಟ್ ಈಸ್ ದೇರ್ ಇನ್ ಮೈ ವೆರಿ ನೇಮ್. ಇವ್ರಿಗೆ ಅರ್ಥ ಆಗಲಿಲ್ಲ. ಅವರೇ ಬಿಡಿಸಿ ಹೇಳಿದ್ರು, ಅಂಬರೀಷ ತಮ್ಮ ಅವ್ರ ಹೆಸರು. ವರ್ಮ ಬಂದು ಅವ್ರ ಕುಟುಂಬದ ಹೆಸರು, ಕ್ಷತ್ರಿಯರು. ಅಂಬರ ಅಂದರೆ ಆಕಾಶ, ಈಶಾ ಅಂದರೆ ಅದರ ಒಡೆಯ. ಲಾರ್ಡ್ ಆಫ್ ದ ಸ್ಕೈ, ಹೂ ಇಸ್ ದಟ್? ಸನ್ ಗಾಡ್, ಸೂರ್ಯ. ಅದನ್ನು ಅವರೇ ತಿಳಿಸ್ಕೊಟ್ಟಿದ್ರು. ಹೋಗೋ ತನಕ ತಿಳಿಸಲಿಲ್ಲ, ಹೋಗ್ಲಿಕ್ಕೆ ಸ್ವಲ್ಪ ಮೊದಲು ತಿಳಿಸಿದ್ದಾರೆ. ಲಾರ್ಡ್ ಸೂರ್ಯನಾರಾಯಣ ಅಂದರೆ ಹೇಗೆ ನಾವು ಫೋಟೋದಲ್ಲಿ ನೋಡ್ತೀವಲ್ಲ, ಚಕ್ರ ಶಂಕು ಹೀಗೆ ಇಟ್ಕೊಂಡಿದ್ವಲ್ಲ. ಹಿ ಈಸ್ ದ ಪರ್ಸಾನಿಫಿಕೇಶನ್ ಆಫ್ ದ ಟ್ರಿನಿಟಿ. ತ್ರಿಮೂರ್ತಿಗಳ ಒಂದು ರೂಪದ, ಏಕರೂಪದ ಅವತಾರವೇ ಸೂರ್ಯನಾರಾಯಣ. ಅದಕ್ಕೆ ನಾವಿಲ್ಲಿ ಕೃಷ್ಣ ಮಂದಿರದಲ್ಲಿ ಮನೋವತಿಯಲ್ಲಿ ನಾವು ನೋಡ್ತೀವಿ, ಸೂರ್ಯನಾರಾಯಣ ಫೋಟೋ ಉಂಟು, ಆತ್ ಬರ್ತಿರೋದು. ಒಂದು ಕೈಯಲ್ಲಿ ಹಿ ಹ್ಯಾಸ್ ದ ಡಿಸ್ಕಸ್, ಸುದರ್ಶನ ಉಂಟು, ಚಕ್ರ, ಇಂಡಿಕೇಟಿಂಗ್ ದಟ್ ಈಸ್ ನಾರಾಯಣ ಅಲ್ವಾ. ಆನ್ ದ ಲೆಫ್ಟ್ ಮೇಲೆ ಇರೋ ಎಡಗಡೆ ಕೈಯಲ್ಲಿ ರೋಸರಿ, ಜಪಮಾಲೆ ಉಂಟು, ಇಂಡಿಕೇಟಿಂಗ್ ದಟ್ ಹಿ ಈಸ್ ಲಾರ್ಡ್ ಬ್ರಹ್ಮ. ಕೆಳಗಡೆ ಲೆಫ್ಟ್ ಹ್ಯಾಂಡಲ್ಲಿ, ಎಡಗಡೆ 4 ಕೈಗಳಲ್ಲಿ ಕೆಳಗಡೆ ಕೈಯಲ್ಲಿ ತ್ರಿಶೂಲ ಉಂಟು. ನೀವು ಹೋದಾಗ ಕೃಷ್ಣ ಮಂದಿರಕ್ಕೆ ದಿವಸ ಹೋದಾಗೆಲ್ಲ ನೀವು ಹೋಗ್ತಾ ಇರ್ತೀರಿ, ನಮಸ್ಕಾರ ಮಾಡಿ ಬರ್ತೀರಿ, ಆ ಫೋಟೋನ ನೋಡಿ. ಶೂಲ ಉಂಟು ಕೆಳಗಿನ ಎಡಗೈಯಲ್ಲಿ. ಶೂಲ ಇಂಡಿಕೇಟ್ಸ್ ಹಿ ಈಸ್ ಲಾರ್ಡ್ ಶಿವ. ಬ್ರಹ್ಮ ವಿಷ್ಣು ಈಶ್ವರನ ಏಕರೂಪ ಸೂರ್ಯನಲ್ಲಿದೆ. ಸಾಕ್ಷಾತ್ ಸೂರ್ಯನಾರಾಯಣನ್ನೇ ಇಲ್ಲಿ ಬಂದಿದ್ರು. ರೋಮಾಂಚನ ಆಗುವಂಥ ವಿಷಯ ಇದು ಗೊತ್ತಾದರೆ. ಮತ್ತೆ ಮತ್ತೊಂದು ಕೈಲಿ ಏನು ಉಂಟು? ಹೂ ಇಟ್ಟಿದ್ದಾರೆ. ಹೂ ಇಟ್ಟಿದ್ರೆ ಸ್ತ್ರೀ ತತ್ವ, ದೇವಿ ತತ್ವ. ತ್ರಿಮೂರ್ತಿಗಳು, ತ್ರಿಮಾತೆಯರು ಒಟ್ಟಿಗೆ ಸಂಯುಕ್ತವಾಗಿ ಬಂದಿರತಕ್ಕಂಥ ಒಂದು ಅವತಾರ ಶ್ರೀ ಅಂಬರೀಷ್ ವರ್ಮ ಅವರದು. ಇದು ನಮಗೆ ಗೊತ್ತಾದಾಗ ಅನ್ನಿಸ್ತು, ಇಂಥ ಮಹಾತ್ಮರ ಕೈಯಲ್ಲಿ ಪರಮಾತ್ಮನ ಜೊತೆಯಲ್ಲಿ ನಾವು ಇದ್ವಲ್ಲ ಅಂದರೆ ನಾವು ಯಾರಿರಬೇಕು?